ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯದ ಸಾಲವನ್ನ ಹೆಚ್ಚಿಸಿದ್ದೆ ಸಿದ್ದರಾಮಯ್ಯ ಸಾಧನೆ ಅಂತ ಬಿಜೆಪಿ ನಾಯಕರು ಆಗಾಗ ಟೀಕೆ ಮಾಡ್ತಿರ್ತಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಅವಧಿಯಲ್ಲಿ ರಾಜ್ಯ ಸರ್ಕಾರ ಎಷ್ಟು ಸಾಲ ಮಾಡಿದೆ? ಯಡಿಯೂರಪ್ಪ ಅವಧಿಯಲ್ಲಿ ಎಷ್ಟು ಸಾಲ ಮಾಡಿತ್ತು? ಸಾಲದ ವಿಚಾರದಲ್ಲಿ ಕುಮಾರಸ್ವಾಮಿ ಕಥೆ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಕುಮಾರಸ್ವಾಮಿ ಅವಧಿಯಲ್ಲಿ ಎಷ್ಟು ಸಾಲ? ಫ್ರೆಂಡ್ಸ್, ಕುಮಾರಸ್ವಾಮಿ ಮೊದಲ ಸಲ ಸಿಎಂ ಆಗಿದ್ದು 2006ರಲ್ಲಿ ಬಿಜೆಪಿ ಜೊತೆ ಸೇರಿ 2020 ಸರ್ಕಾರ ಮಾಡಿದ್ರಲ್ಲ. ಆಗ ಎಚ್ಡಿಕೆ ಅಧಿಕಾರ ಹಿಡಿಯುವಾಗ ರಾಜ್ಯದ ಸಾಲ ಮತ್ತು ಹೊಣೆಗಾರಿಕೆ ಸುಮಾರು 64,000 ಕೋಟಿ ಇತ್ತು. 2007ರ ಮಾರ್ಚ್ ವೇಳೆಗೆ ಅದು 66,000 ಕೋಟಿಗೆ ಹೋಯಿತು. 2007ರ ಅಕ್ಟೋಬರ್ನಲ್ಲಿ ಕುಮಾರಸ್ವಾಮಿ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರು. ಆ ಟೈಮಲ್ಲಿ ರಾಜ್ಯದ ಸಾಲ ಎಷ್ಟಿತ್ತು ಗೊತ್ತಿಲ್ಲ. ಆದ್ರೆ 2008ರ ಮಾರ್ಚ್ ಟೈಮಲ್ಲಿ ರಾಜ್ಯದ ಸಾಲ 72,000 ಕೋಟಿ ಆಗಿತ್ತು. ಕುಮಾರಸ್ವಾಮಿ ಅಧಿಕಾರದಿಂದ ಕೆಳಗಿಳಿಯುವಾಗ ಇಷ್ಟೇ ಸಾಲ ಆಗಿತ್ತು ಅಂತ ಪರಿಗಣಿಸಿದ್ರೆ ಒಟ್ಟಾರೆಯಾಗಿ ಎಚ್ಡಿಕೆ ಅವಧಿಯಲ್ಲಿ ರಾಜ್ಯದ ಸಾಲ ಸುಮಾರು 8,000 ಕೋಟಿಯಷ್ಟು ಹೆಚ್ಚಾಗಿತ್ತು ಅನ್ಬೋದು. ಯಡಿಯೂರಪ್ಪ ಅವಧಿಯಲ್ಲಿ ಎಷ್ಟು ಸಾಲ? ಯಡಿಯೂರಪ್ಪ ಮೊದಲ ಬಾರಿ ಸಿಎಂ ಆಗಿದ್ದು 2007ರಲ್ಲಿ. ಆದ್ರೆ ಆಗ ಬಿಜೆಪಿಗೆ ಜೆಡಿಎಸ್ ಬೆಂಬಲ ನೀಡದೇ ಇದ್ದಿದ್ರಿಂದ ಯಡಿಯೂರಪ್ಪ ಸರ್ಕಾರ 7 ದಿನದಲ್ಲಿ ಪಲ್ಟಿ ಹೊಡಿತು. ನಂತರ 2008ರಲ್ಲಿ ಎಲೆಕ್ಷನ್ ಎಲ್ಲ ನಡೆದು 2ನೇ ಸಲ ಸಿಎಂ ಕುರ್ಚಿ ಮೇಲೆ ಕೂತ್ರು ಬಿಎಸ್ವೈ. ಆ ಟೈಮಲ್ಲಿ ರಾಜ್ಯದ ಸಾಲ ಮತ್ತು ಹೊಣೆಗಾರಿಕೆ 72,000 ಕೋಟಿಯಷ್ಟಿತ್ತು. 2009ರ ಮಾರ್ಚ್ ವೇಳೆಗೆ ಅದು 84,000 ಕೋಟಿಗೆ ಜಂಪ್ ಆಯ್ತು. 2010ರಲ್ಲಿ 90,000 ಕೋಟಿ ದಾಟ್ತು. 2011ರಲ್ಲಿ 1,03,000 ಕೋಟಿ ಆಯ್ತು. 2011ರ ಆಗಸ್ಟ್ ನಲ್ಲಿ ಯಡಿಯೂರಪ್ಪ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರು. ಹೀಗಾಗಿ ಯಡಿಯೂರಪ್ಪ ಅವಧಿಯಲ್ಲಿ ಅಂದ್ರೆ 3 ವರ್ಷದಲ್ಲಿ ರಾಜ್ಯದ ಸಾಲ ಸುಮಾರು 30,000 ಕೋಟಿಯಷ್ಟು ಹೆಚ್ಚಾಗಿತ್ತು ಅನ್ಬಹುದು. ನಂತರ ಡಿ.ವಿ. ಸದಾನಂದ ಗೌಡ 1 ವರ್ಷದ ಮಟ್ಟಿಗೆ ಸಿಎಂ ಆದ್ರು. 2011ರಲ್ಲಿ 1,03,000 ಕೋಟಿ ಇದ್ದ ರಾಜ್ಯದ ಸಾಲ 2012ರ ಮಾರ್ಚ್ ವೇಳೆಗೆ 1,16,000 ಕೋಟಿ ಆಯ್ತು. ನೆಕ್ಸ್ಟ್ 1 ವರ್ಷಕ್ಕೆ ಜಗದೀಶ್ ಶೆಟ್ಟರ್ ಸಿಎಂ ಆದ್ರು. ಹೀಗೆ 2013ರ ವೇಳೆಗೆ ಸಾಲದ ಮೊತ್ತ 1,33,000 ಕೋಟಿಗೆ ಹೋಯ್ತು. ಹೀಗೆ 2008ರಿಂದ 2013ರವರೆಗೆ ಅಂದ್ರೆ ಬಿಜೆಪಿ ಅವಧಿಯಲ್ಲಿ ರಾಜ್ಯದ ಸಾಲ ಸುಮಾರು 61,000 ಕೋಟಿಯಷ್ಟು ಹೆಚ್ಚಾಗಿತ್ತು ಅಂತರ್ಥ. ಸಿದ್ದರಾಮಯ್ಯ ಅವಧಿಯಲ್ಲಿ ಎಷ್ಟು ಸಾಲ? ಸಿದ್ದರಾಮಯ್ಯ ಮೊದಲ ಸಲ ಸಿಎಂ ಆಗಿದ್ದು 2013ರಲ್ಲಿ. ಇವರು ಅಧಿಕಾರ ವಹಿಸಿಕೊಳ್ಳುವಾಗ ರಾಜ್ಯದ ಸಾಲ ಮತ್ತು ಹೊಣೆಗಾರಿಕೆ 1,33,000 ಕೋಟಿ ಇತ್ತು. 2014ರಲ್ಲಿ ಅದು 1,58,000 ಕೋಟಿ ಆಯಿತು. 2015ರಲ್ಲಿ 1,75,000 ಕೋಟಿಗೆ ಹೋಯಿತು. 2016ರಲ್ಲಿ 2,01,000 ಕೋಟಿ ದಾಟ್ತು. 2017ರಲ್ಲಿ 2,33,000 ಕೋಟಿ ಆಯಿತು. 2018ರ ಮಾರ್ಚ್ ವೇಳೆಗೆ 2,70,000 ಕೋಟಿ ಆಯಿತು. ಹೀಗೆ 2013ರಿಂದ 18ರವರೆಗೆ ಅಂದ್ರೆ ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆಗಿದ್ದ 5 ವರ್ಷದಲ್ಲಿ ರಾಜ್ಯದ ಸಾಲ 1,36,000 ಕೋಟಿಯಷ್ಟು ಹೆಚ್ಚಾಗಿತ್ತು. 2018ರ ದೋಸ್ತಿ ಸರ್ಕಾರದಲ್ಲಿ ಎಷ್ಟಾಯ್ತು? ಫ್ರೆಂಡ್ಸ್, 2018ರ ಎಲೆಕ್ಷನ್ ನಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬಂದಿರಲಿಲ್ಲ. ಹೆಚ್ಚು ಸೀಟು ಗೆದ್ದಿದ್ದ ಬಿಜೆಪಿಯ ಯಡಿಯೂರಪ್ಪ ತರಾತುರಿಯಲ್ಲಿ ಸರ್ಕಾರ ರಚಿಸಿದ್ರು. ಆ ಸರ್ಕಾರ ಕೆಲವೇ ದಿನಗಳಲ್ಲಿ ಬಿದ್ದೋಯ್ತು. ನಂತರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿದ್ವು. ಕುಮಾರಸ್ವಾಮಿ 2ನೇ ಸಲ ಸಿಎಂ ಆದ್ರು. ಆ
ಟೈಮಲ್ಲಿ ರಾಜ್ಯದ ಸಾಲ 2,70,000 ಕೋಟಿಯಷ್ಟಿತ್ತು. 2019ರಲ್ಲಿ ಅದು 3,08,000 ಕೋಟಿಗೆ ಹೋಯಿತು. ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಅವಧಿಯಲ್ಲಿ 38,000 ಕೋಟಿಯಷ್ಟು ಹೆಚ್ಚಾಗಿತ್ತು ಅಂತರ್ಥ. ನಂತರ ಮೈತ್ರಿ ಸರ್ಕಾರ ಬಿದ್ದೋಗಿ ಬಿಜೆಪಿ ಸರ್ಕಾರ ಬಂತು. 2019ರಿಂದ 23 ಬಿಜೆಪಿ ಟೈಮಲ್ಲಿ ಎಷ್ಟಾಯ್ತು? 2019ರಲ್ಲಿ ಯಡಿಯೂರಪ್ಪ ಸಿಎಂ ಆದ್ರು. ಆಗ ರಾಜ್ಯದ ಸಾಲ 3,08,000 ಕೋಟಿಯಷ್ಟಿತ್ತು. ಇದು 2020ರ ಮಾರ್ಚ್ ವೇಳೆಗೆ 3,97,000 ಕೋಟಿಗೆ ಜಂಪ್ ಆಯ್ತು. 2021ರಲ್ಲಿ 4,73,000 ಕೋಟಿ ಆಯ್ತು. 2021ರಲ್ಲೇ ಯಡಿಯೂರಪ್ಪ ಸಿಎಂ ಕುರ್ಚಿಯಿಂದ ಕೆಳಗಿಳಿದು ಬಸವರಾಜ ಬೊಮ್ಮಾಯಿ ಸಿಎಂ ಆದ್ರು. ಇವರ ಅವಧಿಯಲ್ಲಿ ಅಂದ್ರೆ 2022ರಲ್ಲಿ ರಾಜ್ಯದ ಸಾಲ 5,28,000 ಕೋಟಿ ಆಯ್ತು. 2023ರ ಮಾರ್ಚ್ ವೇಳೆಗೆ 5,83,000 ಕೋಟಿಗೆ ಹೋಯಿತು. ಅದರೊಂದಿಗೆ ಬಿಜೆಪಿ ತನ್ನ 4 ವರ್ಷದ ಅಧಿಕಾರಾವಧಿಯಲ್ಲಿ 2,75,000 ಕೋಟಿ ಸಾಲ ಮಾಡಿದಂತಾಯ್ತು. 2023ರಿಂದ ಇಲ್ಲಿಯವರೆಗೆ ಎಷ್ಟಾಗಿದೆ ಗೊತ್ತಾ? ಸಿದ್ದರಾಮಯ್ಯ 2ನೇ ಸಲ ಸಿಎಂ ಆದಾಗ ಅಂದ್ರೆ 2023ರಲ್ಲಿ ರಾಜ್ಯದ ಸಾಲ 5,83,000 ಕೋಟಿ ಇತ್ತು. 2024ರಲ್ಲಿ ಅದು 6,84,000 ಕೋಟಿಗೆ ಜಂಪ್ ಆಯ್ತು. 2025ರಲ್ಲಿ 7,71,000 ಕೋಟಿಗೆ ಹೋಯಿತು. 2026ರ ಮಾರ್ಚ್ ವೇಳೆಗೆ 8,24,000 ಕೋಟಿಗೆ ಹೋಗಿದೆ. ಈ 3 ವರ್ಷದಲ್ಲಿ ರಾಜ್ಯ ಸರ್ಕಾರ 2,40,000 ಕೋಟಿ ಸಾಲ ಮಾಡಿದೆ ಅಂತರ್ಥ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕುಮಾರಸ್ವಾಮಿ ಸಿಎಂ ಆಗಿದ್ದ 2+1 ಅಂದ್ರೆ 3 ವರ್ಷದ ಅವಧಿಯಲ್ಲಿ 35,000 ಕೋಟಿಯಷ್ಟು ಸಾಲ ಮಾಡಿದ್ರು. ಯಡಿಯೂರಪ್ಪ ಸಿಎಂ ಆಗಿದ್ದ 3+2 ಅಂದ್ರೆ 5 ವರ್ಷದಲ್ಲಿ 1,95,000 ಕೋಟಿ ಸಾಲ ಮಾಡಿದ್ರು. ಸದಾನಂದ ಗೌಡ 1 ವರ್ಷದ ಅವಧಿಯಲ್ಲಿ 13,000 ಕೋಟಿ, ಜಗದೀಶ್ ಶೆಟ್ಟರ್ 1 ವರ್ಷದಲ್ಲಿ 16,000 ಕೋಟಿ, ಬಸವರಾಜ ಬೊಮ್ಮಾಯಿ 2 ವರ್ಷದಲ್ಲಿ 1,10,000 ಕೋಟಿ ಮತ್ತು ಸಿದ್ದರಾಮಯ್ಯ 5+3 ಅಂದ್ರೆ 8 ವರ್ಷದ ಅವಧಿಯಲ್ಲಿ 3,77,000 ಕೋಟಿ ಸಾಲ ಮಾಡಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಕುಮಾರಸ್ವಾಮಿ, ಯಡಿಯೂರಪ್ಪ, ಸಿದ್ದರಾಮಯ್ಯ ಪೈಕಿ ಯಾರ ಅವಧಿಯಲ್ಲಿ ರಾಜ್ಯದ ಸಾಲ ಹೆಚ್ಚಾಯ್ತು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.